ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾನಿರ್ಬೋದು, ಯತೀಂದ್ರ ಅವರಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು. We will do whatever it is. ಕಾಂಗ್ರೆಸ್ ಪಾರ್ಟಿಯ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಬಹುತೇಕರು ಹೇಳ್ತೀರಿ ಸರ್. ಆದ್ರೆ ಯತೀಂದ್ರ ಅವರು ಪ್ರತಿ ಬಾರಿ ಹೇಳ್ತಾರೆ ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ. ನೀವು ಕೇಳ್ತಾರೆ. ಈಗ ನೋಡಿ, ನಿನ್ನೆ ಸ್ಟೇಟ್ಮೆಂಟ್ ನೋಡಿ, ಸದ್ಯಕ್ಕೆ ಯಾವ್ದೇ ಹಿಂಗೆ ಇದೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಅಂತಾನೆ ಹೇಳಿರೋದಲ್ಲ, ನಾವು ಹೇಳ್ತಾ ಇದೀವಲ್ಲ. ಪ್ರಾಬ್ಲಮ್ ನೀವು ನನಗೆ ಯಾವ್ದ್ರಲ್ಲಿ ಗಂಭೀರವಾಗಿ ತಗೋಬೇಕು ತಗೊಳಲ್ಲ, ಮಿಕ್ಕಿದ್ರಲ್ಲಿ ತಗೊಂತೀರಾ. ಈಗ ನೀವು ಬೇರೆ ಪಕ್ಷದ ಬಗ್ಗೆ ನಾನು ಹೇಳಿಕೆಯನ್ನ ಗಂಭೀರವಾಗಿ ತಗೊಂತೀರಾ. ಸೊ ನನ್ನ ಪಕ್ಷದ ಬಗ್ಗೆ ಹೇಳಿದ್ರೆ ನೀವು ತಗೊಳಲ್ಲ, ನಾನೇನ್ ಮಾಡ್ಲಿ? ಹೇಳ್ತಾ ಇದ್ದೀನಿ, ನೀವು ತಗೊಂತ ಇಲ್ಲ. ಈಗ ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ದಟ್ ಐ ಆಮ್ ರಾಂಗ್. ಇಲ್ಲ ಸುಖೇಶ್ ಅವರೇ, ನೀವೆಲ್ಲರೂ ಮಾತಾಡೋದು ನೋಡಿದ್ರೆ ನೀವು ನನ್ನ ಹೇಳಿಕೆನೆ ತಪ್ಪು ಅಂದಾಗ ಹೇಳ್ತಾ ಇದ್ರಿ. ಯು ಆರ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ಓನ್ಲಿ ದಟ್ ಐ ಆಮ್ ರಾಂಗ್. ಅರ್ಧ ಸತ್ಯ ಹೇಳೋರು ನಾವು, ಯಾವಾಗ್ಲೂ ಸತ್ಯನೇ ಹೇಳೋರು. ಅದೇನು ಅರ್ಧ ಸತ್ಯ? ಗೊತ್ತಿದ್ರೆ ಮಾಹಿತಿ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ನನ್ ಮುಗೀತಲ್ಲ. ಇಲ್ಲ, ಈಗ ಸಿಎಂ ಹೇಳಿದ್ಮೇಲೆ ಮುಗೀತಲ್ಲ, ನಮ್ಮಂತವ್ರಿಗೆ ಯಾಕೆ ಕೇಳೋದು? ನೋಡಿ, ವಾಟ್ ಎವರ್ ಇಟ್ ಈಸ್, ಅಲ್ಲಿ ನಾನು ಹೇಳ್ತಾ ಇದು ಯಾವಾಗ್ಲೂ ಕೂಡ ನಾನು ಇದೇ ಹೇಳೋದು. ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಶಿಸ್ತಿದೆ, ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆನಲ್ಲೇ ಇವೆಲ್ಲ ಚರ್ಚೆ ಆಗೋದು. ಅದು ಬಿಟ್ರೆ ಮಾಧ್ಯಮಗಳ ಮುಂದೆ ಬಂದು ನಾನಾಗ್ಲಿ ಬೇರೆಯವರಾಗ್ಲಿ ಹೇಳಿದ್ರೆ ಅದು ಅಪ್ರಸ್ತುತ. ದೇರ್ ಇಸ್ ಅ ಕ್ಲಿಯರ್ ಮೆಸೇಜ್. ನಾಯಕತ್ವ, ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಮೈ ಚೀಫ್ ಮಿನಿಸ್ಟರ್, Mr. D.K. Shivkumar is my PCC president and deputy chief minister. ವೆರಿ ಕ್ಲಿಯರ್ ಇದೆ ಅಲ್ಲ ಮೆಸೇಜು. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಲ್ಲ. ಬೈರೇಗೌಡರು ರೆವಿನ್ಯೂ ಮಿನಿಸ್ಟರು, ದಿನೇಶ್ ಅವರು ಹೆಲ್ತ್ ಮಿನಿಸ್ಟರು, ಸಂತೋಷ್ ಲಾಡ್ ಅವರು ಲೇಬರ್ ಮಿನಿಸ್ಟರು, ಪ್ರಿಯಾಂಕ್ ಖರ್ಗೆ RDPR ಮಿನಿಸ್ಟರ್. ರೆಸ್ಪಾನ್ಸಿಬಿಲಿಟೀಸ್ ಆರ್ ಕ್ಲಿಯರ್. ಸರ್ಕಾರ ಅಧಿಕಾರಕ್ಕೆ ಬಂದ ಡೇ 1 ಇಂದಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಉಂಟಾಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕರ್ನಾಟಕದವರು, ಈ ಒಂದು ವಿಚಾರದಲ್ಲಿ ಸ್ಪಷ್ಟನೆ ಕೊಡ್ತಾ ಇಲ್ಲ. ನೋಡಿ, ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕಂತೇನಿದೆ. ಈಗ ಅವ್ರಿಗೆ ಗೊಂದಲ ಅನ್ಸಿದ್ರೆ ಕೊಡ್ತಾರೆ. ಮಾಧ್ಯಮದಲ್ಲಿ ಬರೋದಕ್ಕೆಲ್ಲ AICC ಅಧ್ಯಕ್ಷರು ಇರ್ಬೋದು, ಬೇರೆಯವ್ರು ಇರ್ಬೋದು, ರಿಯಾಕ್ಟ್ ಮಾಡ್ಕೊಂಡು ಹೋದ್ರೆ ಅದೇ ಕೆಲಸ ಆಗ್ತದೆ. ಎಲ್ಲಿ ಬೀಳ್ತಾ ಇದೆ? ಯಾವ್ದಿದೆ ಹೇಳಿ? ಈಗ ಯಾವ್ದಿದೆ ನೋಡಿ, ಈಗ ಗ್ಯಾರಂಟಿಗಳು ಹೋಗ್ತಾ ಇವೆ ಜನರಿಗೆ. ಸಮೀಕ್ಷೆ ಬಗ್ಗೆ ಇವರೆಲ್ಲ ಟೀಕೆ ಮಾಡಿದ್ರು ಬಿಜೆಪಿಯವರು. ಆಲ್ಮೋಸ್ಟ್ 90% ಮುಟ್ಟಿದ್ಯಾ? ಈಗ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅನುದಾನ ನಮ್ಮ ಕಡೆಯಿಂದಾನೇ ಹೋಗ್ತಾ ಇದೆಯಾ? ಈಗ ಹಲವಾರು ನೀತಿಗಳಿರ್ಬೋದು, ನಾವೇ ತಂದಿರೋದಲ್ಲ. ಗೀಗ್ ವರ್ಕರ್ಸ್ ಬಿಲ್ ಇರ್ಬೋದು, ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಲಾ ಇರ್ಬೋದು, ಹಿಂಗೆ ಈಗ ಈ ಸೊತ್ತದಿರ್ಬೋದು, ನಿಮ್ಮ ಈ ಖಾತಾದಿರ್ಬೋದು, ಬಿ ಖಾತಾದಿರ್ಬೋದು, ಇವೆಲ್ಲಾನು ಕೂಡ ಹಿಂದೆ ಆಗ್ಲಾರ್ದಂತ ಕೆಲ್ಸಗಳು ಅಲ್ವಾ? ಮತ್ತೆ ಹೆಂಗ್ ನಿಂತಿದೆ ಅಂತ ಹೇಳ್ತಾ ಇದ್ದೀರಾ? ಈಗಲೂ ಕೂಡ ಚುನಾವಣೆ ನಡೆದ್ರೆ 100% ಕಾಂಗ್ರೆಸ್ ವಿಲ್ ಕಮ್ ಅಟ್ 150. ಇವರೆಲ್ಲರೂ ಪಾಪ ಹೇಳ್ತಾ ಇದ್ದಾರೆ, ಇವರಲ್ಲಿ ಬಿಜೆಪಿನಲ್ಲಿ ಯಾರ ನಾಯಕತ್ವದಲ್ಲಿ ಹೋಗ್ತಾರೆ ಹೇಳ್ರಪ್ಪ ನನಗೆ? ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಟ್ಟು ಗೆಲ್ಸೋ ಕೆಪಾಸಿಟಿ ಇಲ್ಲ ಯಾವ ಲೀಡರಿಗೆ. ಬಿಜೆಪಿನಲ್ಲಿ ತೋರಿಸಿ. ನೀವು ಹೇಳ್ದಾಗೆ ಮೋದಿನೇ, ಮೋದಿ ಅವ್ರದ್ದು ನಡೀತಾ ಹೋದ ಸರ್ಕಾರದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂದ್ಬಿಟ್ಟು ಡಬಲ್ ಡಿಜಿಟಿಗೆ ಉಳಿದ್ಬಿಟ್ಟಿದ್ರು. ವಾಟ್ ಎವರ್ ಇಟ್ ಈಸ್, ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ಅವರಿಗೆ ನಾವು ಇದು ಮಾಡ್ಬೋದಪ್ಪ. ಇಲ್ಲಿ ಸುಮ್ಮನೆ ದಿನಾನು ನ್ಯೂಸ್ನಲ್ಲಿ ಇರಬೇಕು. RSS ಕೇಶವ್ ಕೃಪಕ್ಕೆ ಹೋಗಿ ಅವರು ದಿನ ಡಾಸಿಯರ್ನಲ್ಲಿ ನನ್ನ ಹೆಸರು ಬರಬೇಕು. ಹೋಗ್ಬಿಟ್ಟು ನೋಡಿ ಸರ್, ಸಿದ್ದರಾಮಯ್ಯ ಅವರಿಗೆ ಹಿಂಗ್ ಟೀಕಿಸಿದೆ, ಖರ್ಗೆ ಅವರಿಗೆ ಹಿಂಗ್ ಟೀಕಿಸಿದೆ, D.K. ಶಿವಕುಮಾರಿಗೆ ಹಿಂಗ್ ಟೀಕಿಸಿದೆ, ಸಂತೋಷ್ ಲಾಡಿಗೆ 4 ಸರಿ ಬೈದೆ, ಪ್ರಿಯಾಂಕ್ ಖರ್ಗೆ 8 ಸರಿ ಬೈದೆ. ಇದೇ ರಿಪೋರ್ಟ್ ಕಾರ್ಡ್ ಕೊಡೋಕ್ಕೆ ಇವ್ರು ಇರೋದಷ್ಟೇ. ಅದು ಬಿಟ್ರೆ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾಗಿ ಇವರು ಸರ್ಕಾರಕ್ಕೆ ಸಲಹೆ ಕೊಡೋದಾಗ್ಲಿ ಟೀಕೆ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಬರೇ ವೈಯಕ್ತಿಕ ಟೀಕೆಗಳು ಅಷ್ಟೇ.